ದೇಶದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರಿನ ನಳದ ಸಂಪರ್ಕ ಕಲ್ಪಿಸುವುದಕ್ಕಾಗಿ ಜೆಜೆಎಂ ಯೋಜನೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಯೋಜನೆಯು ಕಳಪೆ ಕಾಮಗಾರಿಯಿಂದ ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮಸ್ಥರು ನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ತಾಲೂಕಿನ ಯರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಸ್ಲಾಂಪುರ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಕಳಪೆ ಮಟ್ಟದಿಂದ ಆಗಿದೆ. ಇದರಿಂದಾಗಿ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಸುಮಾರು 400 ಕುಟುಂಬಗಳು ವಾಸಿಸುತ್ತಿರುವಂತಹ ಇಸ್ಲಾಂಪುರ ಗ್ರಾಮದಲ್ಲಿ 1,17,00,000 ರೂಪಾಯಿ ಹಣವನ್ನ ಖರ್ಚು ಮಾಡಿ 2022ರಲ್ಲಿ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ ಜೆಜೆಎಂ ಅಡಿ ಮನೆ ಮನೆಗೆ ನೀರಿನ ಸಂಪರ್ಕ ಕಲ್ಪಿಸಲಾಗಿತ್ತು. ಆದರೆ ಕಾಮಗಾರಿ ಮಾಡಿದ ಕೇವಲ 2 ವರ್ಷಕ್ಕೆ ನೀರಿನ ಪೈಪ್ ಲೈನ್ಗಳು ಒಡೆದು ಹೋಗಿವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀರಿನ ಪೈಪ್ ಒಡೆದು ಹೋಗಿ ಕಲುಷಿತ ನೀರು ಕುಡಿಯುವ ನೀರಿನೊಳಗೆ ಸೇರ್ತಾ ಇದೆ. ಇದರಿಂದ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಗ್ರಾಮಸ್ಥರು ಕೂಡ ಈ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಪಿಡಿಒ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಈ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಾನು ಇಸ್ಲಾಂಪುರ ಊರದವರು. ಇಲ್ಲಿ ನಮ್ಮ ಊರಾಗ ಏನದ ಅಂದ್ರೆ ಪೈಪ್ಲೈನ್ ಮಾಡ್ರೆ ಜೆಜೆಎಮ್ದವರು. ಈ ಪೈಪ್ಲೈನ್ ಏನಾಗ್ಯದ ಎಲ್ಲಿ ಸಿಕ್ಕಲ್ಲಿ ಇದು ತೂತ್ ಬಿದ್ದ ಒಡೆದದ. ಇವು ನಾಲಿ ಎಲ್ಲ ಏನಾಗ್ಯಾವ ಫಸ್ಟ್ ಅಂದ್ರೆ ಇವೆಲ್ಲ ನಾಲಿ ಪಂಚಾಯತಿಂದ ಕ್ಲೀನೇ ಮಾಡ್ತಾಯಿಲ್ಲ. ನಾಲಿ ಎಲ್ಲ ತುಂಬ್ಕೊಂಡವ್ರಿ. ಅವ್ರಿಗೆ ಹೋಗಿ ನಾವು ಎಷ್ಟು ಬೇಕಿ ಹೇಳೋರು ಪಂಚಾಯತ್ದವ್ರು ಅವ್ರು ಕೇರ್ಲೆಸ್ ಮಾಡತ್ತಾರ. ಇವ್ರೇನು ಬರ್ತಾರ ಹೋಯ್ತಾರ ಅಂತೇಳಿ ತಿಳ್ಕೊಳ್ಳೋದ್ರಿ ಅವ್ರು. ಇವ್ರು ಹೆಂಗೆ ಮುಂದೆ ಇವ್ರು ಹಿಂಗೆ ಮಾಡ್ತಾರ ಅಂತ ಅವ್ರಿಗೆ ಭೀ ಗೊತ್ತಿಲ್ಲ. ಅವ್ರು ನಾವು ಹೇಳಿದೆವು ಬರ್ತೇವೆ ಅಂತ ಹೇಳ್ತಾರೆ. ಯಾಕೆ ಬಂದ್ರು ನಾವು ತೋರಿಸಿದೇವೆ ಎಲ್ಲ ತಿಪ್ಪಿದಿಂದ ಅಲ್ಲೇ ಬಿದ್ದಿರಿ. ಪೈಪೇ ಹೊಡೆದು ಮ್ಯಾಲೆ ಬಿದ್ದಿನ ಕಡೆ ಅವ್ರು ರಿಪೇರಿ ಮಾಡ್ತಾರೆ ಟೋಟಲ್ದಾಗ. ನಾವು ಹೋಗಿ ಹೇಳ್ದೇವು ಅಂದ್ರೆ ನೀವು ಏನು ಮಾಡ್ತೀರಿ ಅಂತಾರೆ ಅವ್ರು ಮೇಡಮ್ ಅವ್ರು. ನಾವು ಕೇಳೋರು ಪಂಚಾಯತ್ಗೆ ಹೋಗಿ ಕೇಳೋರು ಜೆಜೆಎಂ ನೀರು ಎಲ್ಲಿ ಸಿಕ್ಕಲ್ಲ ಹೊಡೆದ್ರಿ ನಮ್ಮಲ್ಲಿ. ಅವ್ರೇನು ರಿಪೇರಿ ಮಾಡಿಲ್ಲ. ನಾವು ಹೋಗಿ ಹೇಳಿನಾಗ ಏನಂತಾರೆ ಮಾಡ್ತೇವೆ ರೀ ಅಂತಾರೆ. ಈಗ ಮೊನ್ನೆ ಊರಿಗೆ ಬಂದಿರಿ ಹೇಳಿದೇವ್ರಿ ಆ ಮೆಂಬರ್ ಹೇಳಿದೇವು ಈ ಮೆಂಬರ್ ಹೇಳ್ತಾರೆ. ಯಾವ ಮೆಂಬರ್ ಹೇಳಿದ್ರು ಅವ್ರು ಮಾತು ಕೇಳಲ್ರಿ ಟೋಟಲ್ದಾಗ. ಜೆಜೆಎಂ ನೀರು ಕರೆಕ್ಟ್ ಬರ್ತಾಯಿಲ್ಲ. ಎಲ್ಲಿ ಸಿಕ್ಕರು ಹೊಡೆದ್ರಿ ಸರ್. ಒಂದು 2 ದಿವಸ ಸಿಕ್ಬೇಕಾದ್ರೆ ಅವು ಗಲೀಜು ಗಾಣ ನೀರು ಬರ್ತಾವ್ರಿ. ಅವು ಗಾಣ ಆಯ್ತಾವ ಆಟೋಮೆಟಿಕ್ಕಾಗಿ ಗಲೀಜು ವಾಸನೆ ಬರ್ತಾವ್ರಿ. ಈಗ ಏನಾಗ್ಯದ ಥೋಡೆ ಮಂದಿ ಫಿಲ್ಟರ್ ಅದ ನಮ್ಮ ಊರಾಗ ಫಿಲ್ಟರ್ದ ತರ್ಕೋತಾರೆ. ಕೈಲಿ ಆಗಲ್ದವ್ರು ಗರೀಬರು ಮುದುಕರು ಅವರೆಲ್ಲ ಏನು ಮಾಡ್ತಾರೆ ಅವೇ ಕುಡಿತಾರೆ ರೀ. ಅವ್ರು ಬ್ಯಾನಿ ಬಿದ್ದು ಸಾಯ್ಲತ್ತಾರ ರೀ. ನಮ್ಮ ಊರಾಗ 10 ದಿನಕ್ಕೆ 15 ದಿನಕ್ಕೆ ಆಲ್ರೆಡಿ ಸಾಯ್ಲತ್ತಾರೆ ರೀ. ಅವ್ರಿಗೆ ಪಂಚಾಯತ್ ಮೇಡಮ್ ಅವ್ರಿಗೆ ಭೀ ಕುನದ ರೀ. ಆದರೆ ಯಾರು ಕೇರ್ ಮಾಡ್ತಾಯಿಲ್ಲ. ಅವ್ರ ಊರಿಗೆ ಏನಾಗ್ಯದ ಅವ್ರು ಹಂಗೆ ಸಾಯ್ಲತ್ತಾರ ಅಂತೇಳಿ ತಿಳ್ಕೊಳಂಗೆ ಆಗ್ಲದ್ರಿ ಅವ್ರಿಗೆ. ಈಗ ಯಾರು ಬರ್ತಾ ಇಲ್ಲ. ಈಗ ಮೊನ್ನೆ ಒಬ್ರು ಡೆಟ್ ಭೀ ಆಗ್ಯಾರ. ಡೈಲಿ ಡೆಟ್ ಅಂದ್ರೆ 15 ದಿನಕ್ಕೆ ತಿಂಗಳೊಬ್ರು ಸಾಯ್ಲತ್ತಾರ ಭೀ. ಅವ್ರು ಏನು ಬ್ಯಾನ್ ಇದನೋ ಅವ್ರು ಏನು ತಿಳ್ಕೊಳ್ತಾರೆ. ಅದು ಏನು ಹೇಳಬಾರ್ದೇನು ರೀ. ಯಾರಿಗೆ ಅದರದಿಂದ ಆಗ್ಲದ. ಅದ್ರ ನೀರಿನ ಪ್ರಾಬ್ಲಮ್ ತೋಲದ ರೀ ನಮ್ಮಲ್ಲಿ. ಅವ್ರು ಟೋಟಲ್ದಾಗ ಮಾಡ್ತಾ ಇಲ್ಲ. ಜೆಜೆಎಂ ಮೇನ್ ಪೈಪ್ಲೈನ್ ಏನಾಗ್ಯದ ಅಲ್ಲಿ ಟಾಕಿದಿಂದ ಬಂದ್ರಿ. ಆ ಪೈಪ್ಲೈನ್ ಮೇಲೆ ಆಲ್ರೆಡಿ ತಿಪ್ಪಿ ಅವರಿ. ಪೂರಾ ತಿಪ್ಪಿ ಮೇಲೆ ಪೈಪ್ಲೈನ್ ಅದ. ತಿಪ್ಪಿ ಎಬ್ಸಾಕ್ರಿ ಅಂತ ಹೇಳಿದೇವ್ರಿ ನಾವು ಪಂಚಾಯತ್ ಟೋಟಲ್ ಪಂಚಾಯತ್ ತಿಪ್ಪಿ ಎಬ್ಸಲ್ ಹೊಂಟ್ರ. ಎಬ್ಸಾಕಿ ರೋಡಿಗೆ ಗೌರ್ಮೆಂಟ್ ಲ್ಯಾಂಡ್ ಅದ. ಅದಕ್ಕೆ ಏನಾರ ಮರ ಹಾಕ್ಸಿರಿ ರೋಡಿಗೆ ಬೈಸಾಕದ ಹೇಳಿದ್ರೆ ಅದು ಭೀ ಮಾಡ್ತಾ ಇಲ್ಲ ಸರ್. ಅವರು ಏನು ತೋಲ್ ಕೇರ್ಲೆಸ್ ಮಾಡ್ತಾರೆ ಪಂಚಾಯತ್ದವ್ರು. ಅದಕ್ಕೆ ಏನಾರ ರಿಪೇರಿ ಮಾಡಿಸ್ಕೊಡು ಅಂತ ಹೇಳ್ಬೇಕು ಅಷ್ಟೇ ರೀ.